ನೋಡಿ 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಖಾತೆ ಹಂಚಿಕೆ ಆಗ್ಬಿಡುತ್ತೆ ಅನ್ನೋಷ್ಟರ ಮಟ್ಟಿಗೆ ಮಾತುಗಳನ್ನು ನಾವು ಕೇಳಿದ್ವಿ. ಅಂದರೆ ವಿಧಾನಸೌಧದ ಮೊಗಸಾಲೆಯಲ್ಲಿ ಆ ಮಟ್ಟಿಗೆ ಚರ್ಚೆ ಆಯಿತು, ಇವತ್ತು ರಾತ್ರಿನೇ ಪೋರ್ಟ್ಫೋಲಿಯೋ ಕೊಟ್ಬಿಡ್ತಾರೆ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ವೀಕ್ಷಕರೇ ಯಾರಿಗೂ ಖಾತೆ ಕೊಟ್ಟಿಲ್ಲ. ಈ 19 ಸಚಿವರು ಮೊನ್ನೇನು ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅವರಿಗೆ. ಹಾಗಿದ್ರೆ ಖಾತೆ ಹಂಚಿಕೆ ಆಗದೇ ಇದ್ದರೆ ಈ 19 ಸಚಿವರು ಏನು ಮಾಡ್ತಾರೆ? ಯಾವ ಖಾತೆ ನಮಗೆ ಅಂತ ಹೇಳ್ತಾರೆ? ಯಾರಿಗೂ ಉತ್ತರ ಕೊಡ್ತಾರೆ? ಇವ್ರ ವ್ಯಾಪ್ತಿ ಏನು? ಖಾತೆ ಹಂಚಿಕೆ ವಿಳಂಬದ ಹಿನ್ನೆಲೆಯಲ್ಲಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈಗ ಪ್ರಶ್ನೋತ್ತರಕ್ಕೆ ಉತ್ತರಿಸುವಂತಿಲ್ಲ ಈ ಸಚಿವರು, ಸಂಬಂಧನೇ ಇರಲ್ಲ. ಯಾವ ಖಾತೆ ಉತ್ತರ ಅಂತ ಕೊಡ್ತಾರೆ ಇವರು? ಸಚಿವರಾಗಿದ್ದರೂ ಸಚಿವರಲ್ಲ ಈ ಹೊಸ ಸಚಿವರು. ನೋಡಿ ಹೆಂಗಿದೆ, ಸಚಿವರು ಹೌದು ಆದರೆ ಸಚಿವರಲ್ಲ, ಸಚಿವರಿದ್ದಾರೆ ಆದರೆ ಸಚಿವರಿಲ್ಲ. ಇಂತಹ ಸ್ಥಿತಿ ಇತಿಹಾಸದಲ್ಲೇ ಯಾರೂ ಕಂಡಿಲ್ಲ. ಬಹುಶಃ ಈ ರೀತಿಯ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಂತೂ ಯಾವತ್ತೂ ಬಂದಿಲ್ಲ ಅಂತ ಅನ್ಸುತ್ತೆ. ಯಾವಾಗ ಬಂದಿದೆ? ಪೋರ್ಟ್ಫೋಲಿಯೋ ಹಂಚಿಕೆ ಆಗ್ತಾ ಇತ್ತು, ಅಧಿವೇಶನದಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಉತ್ತರ ಕೊಡ್ತಾ ಇದ್ರು. ಆದರೆ ಇಲ್ಲಿ ಹೆಂಗಾಗಿದೆ ಅಂತಂದರೆ ಇನ್ನೂ 19 ಜನ ಸಚಿವರಿಗೆ ಖಾತೆನೇ ಕೊಟ್ಟಿಲ್ಲಪ್ಪ. ಅಧಿವೇಶನ ಆರಂಭ ಆಯಿತು ಅಂದರೆ 19 ಸಚಿವರು ಬಂದು ಕೂರ್ತಾರೆ. ಸಚಿವರು ಹೌದು ಆದರೆ ಸಚಿವರಲ್ಲ. ಯಾವ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ? ಯಾವ ಖಾತೆ ಅಂತ ಉತ್ತರಿಸ್ತಾರೆ? ಯಾವ ಇಲಾಖೆ ಸಂಬಂಧ ಇದೆ ಅಂತ ಉತ್ತರಿಸ್ತಾರೆ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದರ ಮಧ್ಯೆ ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣ ಅವರಿಗೆ ಈ ವಿಧಾನಸೌಧದ ಮೊಗಸಾಲೆಯಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಈ ಅಸಮಾಧಾನವನ್ನು ಶಮನಗೊಳಿಸೋದು, ರೆಬಲ್ ಆದವರನ್ನು ಮತ್ತೆ ಮನವೊಲಿಸೋದು, ಈ ಎಲ್ಲ ಪ್ರಯತ್ನಗಳ ವಿಚಾರವಾಗಿ ಏನೇನು ನಡೆದಿದೆ ಅನ್ನುವಂಥ ಮಾಹಿತಿ ಸಿಗುತ್ತಾ? ಅವರ ಪರಮ ಮಿತ್ರ, ಕ್ಲೋಸ್ ಫ್ರೆಂಡ್ ವೀರೇಂದ್ರ ಕೂತ್ಕೊಂಡಿದ್ದಾರೆ. ಈಗ ವೀರೇಂದ್ರ ಅವ್ರನ್ನ ಕೇಳೋಣ, ಬಹುಶಃ ಏನಾದರೂ ಹೇಳಿದ್ದಾರೆ ನೋಡೋಣ. ವೀರೇಂದ್ರ, ಬಹುಶಃ ನನಗೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಈ ಅಸಹಕಾರ ಚಳುವಳಿ ನೆನಪಾಯಿತು. ನಿನ್ನೆ ಅಷ್ಟೇ ಅದರ ವಾರ್ಷಿಕ ಆಚರಣೆಯನ್ನು ಮಾಡಿದರು. 84 ವರ್ಷಗಳ ಹಿಂದೆ ಹುಟ್ಟಿದ್ದ ಅಸಹಕಾರ ಚಳುವಳಿ. ಕಾಂಗ್ರೆಸ್ನವ್ರು ಸೇರ್ಕೊಂಡೇ ಹುಟ್ಟು ಹಾಕಿದ್ದಂಥ ಒಂದು ಚಳುವಳಿ. ಆ ಚಳುವಳಿನ ಏನಕ್ಕೆ ಯೂಸ್ ಮಾಡ್ಕೊತಿದ್ದಾರೆ ಅಂತಂದರೆ, ಕಾಂಗ್ರೆಸ್ನವರ ವಿರುದ್ಧ ಕಾಂಗ್ರೆಸ್ನವರೇ ಈ ಅಸಹಕಾರವನ್ನು ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ. ಇದನ್ನು ನೀವು ಹೇಳ್ತಾ ಇರೋದು ವರ್ತಮಾನ. ಈಗ ಮುಂದುವರೆದ ಭಾಗವಾಗಿ RIF ಟೀಮ್ ಅಂತೂ ಈಗ ಮನವೊಲಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತು. ಈಗ DCM ಪರಮೇಶ್ವರ್ ಅವ್ರಿಗೂ ಕೂಡ ಜವಾಬ್ದಾರಿ. ಇದು ಭಾರಿ ಮಜಾ ಇದೆ. ಇದು ಪರಮೇಶ್ವರ್ ಅವರೇ ಅಸಹಕಾರ ಚಳುವಳಿಯಲ್ಲಿ ಗುರುತಿಸ್ಕೊಂಡಿದ್ದಾರಲ್ಲ, ಅವರದ್ದೇ ಅಸಹಕಾರ ನಾವು ನೋಡ್ತಾ ಬರ್ತಿದ್ದೀವಿ. ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ, ಈ ಹಿಂದೆನೂ ಇದ್ರಪ್ಪ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ, DK ಶಿವಕುಮಾರ್ DCM ಆಗಿದ್ದಾಗ ಹೇಗಿದ್ದು? ಸರ್ಕಾರಿ ಕಾರ್ಯಕ್ರಮಗಳು ಹೋದಲ್ಲಿ ಬಂದಲ್ಲಿ ಇಬ್ಬರು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ, ಪರಮೇಶ್ವರ್ ಉಪಮುಖ್ಯಮಂತ್ರಿ ಆದಮೇಲೆ ಇಬ್ಬರೂ ಸೇರಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಷ್ಟು ನೋಡಿರ್ಬೋದು ನೀವು? ಬೆರಳೆಣಿಕೆಯಷ್ಟು. ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅಂತೂ ಎಷ್ಟೋ ದಿನ ಆಚರಣೆ ಬರಲಿಲ್ಲ ಪರಮೇಶ್ವರ್ ಅವರು. ಇವತ್ತು ಕೋಲಾರದಲ್ಲಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಪರಮೇಶ್ವರ್ ಅವರು, ಆದರೆ ಇಲ್ಲ. ಇವನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಂಡಾಯ ಶಮನ ಮಾಡಿ ಅಂತ ಪರಮೇಶ್ವರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಅವರಲ್ಲೇ ಬಂಡಾಯ ಇದೆ. CM ಚೇರ್ ವಿಚಾರವಾಗಿ ಅವರಲ್ಲೇ ಅಸಮಾಧಾನ ಇದೆ. ಇನ್ನು ಇವರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ ಅವರು? ಪಾಟೀಲ್ರೆ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕುರಿ ಕಾಯಕ್ಕೆ ತೋಳ ಬಿಟ್ಟಂಗೆ ಅಂತೇಳಿ. ಆ ಗಾದೆ ಮಾತು ಇದಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ನೀವು ಹೇಳಿದ ನಿಜ. ಇವತ್ತೇ ಕೋಲಾರದಲ್ಲಿ ಈಗ ಮಾಲೂರು ನಂಜೇಗೌಡರು ಅವರು ಕೂಡ ಒಬ್ಬ ಅಸಮಾಧಾನ ಇದ್ದರು, ಸಚಿವ ಸ್ಥಾನದ ಆಕಾಂಕ್ಷಿ. ಅವರು ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹೆಂಗೋ ಸಮಾಧಾನ ಮಾಡೋಕ್ಕೆ ನಾನು ಮೊನ್ನೆ ಹೇಳ್ತಿದ್ನಲ್ಲ, ಕೆಲವರಿಗೆಲ್ಲ ಅನುದಾನ ಕೊಟ್ಟು ಸಮಾಧಾನ ಮಾಡ್ತಿದ್ದಾರೆ ಅಂತ. ಅದರ ಒಂದು ಭಾಗ ಮಾಲೂರು ನಂಜೇಗೌಡರಿಗೆ ಇವತ್ತು ಅದರ ಇಂಪ್ಲಿಮೆಂಟೇಷನ್, ಆ ಅನುದಾನ ಏನು ಕೊಟ್ಟಿದ್ದಾರಲ್ಲ, ಅಭಿವೃದ್ಧಿ ಕಾರ್ಯಗಳದ್ದೆಲ್ಲ ಇವತ್ತು ಕಾರ್ಯಕ್ರಮ. CM ಹೋಗಿದ್ದಾರೆ, DCM ಹೋಗಿಲ್ಲ. ಅದೇ ಅಲ್ವಾ ನೀವು ಹೇಳಿದ್ದು ಪಾಟೀಲ್ರೆ? ಇಂಥ ಭಾಳಷ್ಟು ಉದಾಹರಣೆಗಳಿದೆ. ಆದರೆ ಏನಾಗಿದೆ ಗೊತ್ತಾ, ರಾಜಕಾರಣ ಅಲ್ಲ ಪಾಟೀಲ್ರೆ ಇದು. ರಾಜಕಾರಣದಲ್ಲಿ ಹೆಂಗಿರುತ್ತೆ ಅಂದರೆ, ಈಗ ಹೊರನೋಟಕ್ಕೆ ಏನು ಕಾಣ್ತಾಯಿತ್ತು ನಮಗೆ? ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರ ನಡುವೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಯುದ್ಧ. 2.5 ವರ್ಷ ಆದಮೇಲೆ ಬಿಟ್ಕೊಡ್ಬೇಕು, ಅದು ಭಾಳ ನಡೀತಾ ಇತ್ತು. ಕಡೆಗೆ 3 ವರ್ಷ ಆಯಿತು. ಇದರ ನಡುವೆ ಅಷ್ಟೆಲ್ಲ ಇದ್ದರೂ ಸಿದ್ದರಾಮಯ್ಯನವರು DK ಶಿವಕುಮಾರ್ ಪ್ರತಿ ವೇದಿಕೆ ಮೇಲೂ ಒಟ್ಟಿಗೆ ಕಾಣಿಸ್ಕೊತಾ ಇದ್ರು. ಎಲ್ಲೂ ಕೂಡ ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಕೂತ್ಕೊಂಡೆ ಮಾತಾಡ್ಕೊಂಡೆ. ಕೆಲವು ಸತಿ ಮಾತಾಡದೇ ಇದ್ದಾಗ ಸುದ್ದಿ ಆಗ್ತಾಯಿತ್ತು, ನೋಡಿ ಅವರಿಬ್ಬರು ಮಾತಾಡಿಲ್ವಲ್ಲ ಅಂತ ಹೇಳಿ. ಅಂದರೆ ಮಾತಾಡದೇ ಇದ್ದರೂ ಸುದ್ದಿ ಆಗುವಷ್ಟು ಅವರು ಒಟ್ಟಿಗೆ ಕಾಣಿಸ್ಕೊತಾ ಇದ್ರು ಅಂತೇಳಿ. ಆದರೆ ಇಲ್ಲೇನಾಗ್ತಾ ಇದೆ, ಅವರು ಎಷ್ಟು ನೀವು ಹೇಳ್ದಂಗೆ ಈ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಹಲವು ದಿನ ಹೊರಗೆ ಬರಲಿಲ್ಲ. ಅವರಲ್ಲೂ ಅಸಮಾಧಾನ ಇತ್ತು. ಕಡೆಗೆ ಕಂದಾಯ ಖಾತೆ ಕೊಟ್ಟರು. ಅಷ್ಟೆಲ್ಲ ಆದಮೇಲೆ ಅಲ್ಲೂ ಇಲ್ಲೂ ಸರ್ಕಾರಿ ಕಾರ್ಯಕ್ರಮಗಳಾಯಿತು. ಆದರೆ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ಅನ್ನೋದು. ಅಂದರೆ ಅವರಲ್ಲೂ ಒಂದು ನೋವಿದೆ ಅಂತೇಳಿ ಅಲ್ಲಿಗೆ ಪಾಟೀಲ್ರೆ. ಹೌದು.
ನೋವು ಯಾವ ನೋವು? ಒಂದೆರಡು ನೋವಲ್ಲ, ನೋವಿಗೆ ಒಂದು ಇತಿಹಾಸವೇ ಇದೆ. ಅದಕ್ಕೆ ನಾವು ಹಳೆ ನೋವಿಗೆಲ್ಲ ಹೋಗೋದು ಬೇಡ, ಇತ್ತೀಚಿನ ನೋವುಗಳನ್ನೇ ಈಗ ಲೆಕ್ಕ ಹಾಕೋಣ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಪರಮೇಶ್ವರ್ ಅವರು ದಲಿತ ಶಾಸಕರದೊಂದು ಸಭೆ ಮಾಡಬೇಕಪ್ಪ ಅಂತ ಹೊರಟ್ರು. ಸುರ್ಜೇವಾಲಾ ಅವ್ರ ಹತ್ರ ಫೋನ್ ಮಾಡಿಸ್ಬಿಟ್ಟು ಅದಕ್ಕೆ ಸ್ಟಾಪ್ ಮಾಡಿಸಿದ್ರು. ನೆನಪಿದೆಯಾ ಪಾಟೀಲ್ರೆ ನಿಮಗೆ? ಬ್ರೇಕ್ ಬಿತ್ತಲ್ಲ ಆ ಸಭೆಗೆ. ಪರಮೇಶ್ವರ್ ಅವರು ಆಗಲೇ ಅಸಮಾಧಾನಗೊಂಡಿದ್ರು. ಆಕ್ಚುಲಿ ಅವರ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಇದ್ದಂತಹ ಹಾದಿ ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡೋದು ಮತ್ತು ಮೇನ್ ಸ್ಟ್ರೀಮ್ ದಲಿತ್ ಲೀಡರ್ ಅಂತ ತಮ್ಮನ್ನ ತಾವು ರಿಫ್ಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದ್ದಂತ ಒಂದು ಅವಕಾಶ. ಅದಕ್ಕೂ ಕೂಡ ಅವಕಾಶ ಕೊಡದೇ ಇದ್ದಾಗ ಅವ್ರು ಇನ್ನೂ ಅಷ್ಟು ಸ್ವಲ್ಪ ಅಸಮಾಧಾನಗೊಂಡ್ರು. ಈಗಲೂ ಮಾಡ್ಬೋದಲ್ಲ ಅದನ್ನ ಪಾಟೀಲ್ರೆ? ಈಗಲೂ ಅವಕಾಶ ಇದೆಯಲ್ಲ. ಈಗ ಅದನ್ನ ಮಾಡ್ಬಿಟ್ರೆ ಅವರಿಗೆ ಖುಷಿ ಆಗೋಗ್ಬಿಡ್ತಾರಲ್ಲ. ನೀವು ಹೇಳಿದ್ರಲ್ಲ ಆ ಪಾಯಿಂಟ್ ಈಗ ಮಾಡ್ಬೋದಲ್ಲ. ಹಂಗಾದ್ರೆ ಈಗ ದಾರಿ ಇದ್ದೇ ಇರುತ್ತೆ, ಪ್ರತಿಯೊಂದಕ್ಕೂ ಒಂದೊಂದು ಉಪಶಮನ ಅಂತ ಇರುತ್ತೆ. ಆ ಉಪಶಮನದ ದಾರಿ ಇಲ್ಲೇ ಇದೆಯಲ್ಲ. ಅದು ಬಿಟ್ಬಿಟ್ಟು ಕುರಿ ಕಾಯಕ್ಕೆ ತೋಳನ್ ಕಟ್ಬಿಟ್ರೆ ಹೆಂಗೆ? ಈಗ ಹಳ್ಳಿ ಕಡೆ ಗಾದೆ ಮಾತು ಕೇಳಿದ್ರಲ್ಲ, ಕುರಿ ಕಾಯಕ್ಕೆ ತೋಳನ್ ಬಿಡೋದು ಅಂತೇಳಿ. ಈಗ ಮೊದಲೇ ಒಂದು ಕಡೆ ಸಚಿವ ಸ್ಥಾನ ವಂಚಿತರೆಲ್ಲ ಕಾಯ್ತಾ ಇದ್ದಾರೆ. ನಾವು ಮಾಡ್ತೀವಿ, ಡಿನ್ನರ್ ಮೀಟಿಂಗ್ ಮಾಡ್ತೀವಿ, ಶುರು ಆಗಲಿ ಅಧಿವೇಶನ. ನಾವು ಮೊನ್ನೆ ಅದು ಒಂದು ಸ್ಟೋರಿ ಕೊಟ್ಟಿದ್ವಲ್ಲ ಒಳನೋಟದಲ್ಲೇ. ಸೊ ಅವರೆಲ್ಲ ಹಂಗೆ ಕಾಯ್ತಾ ಇರುವಾಗ ಈಗ ಖಾತೆದೊಂದು ಇನ್ನೂ ಆಗಿಲ್ಲ. 7 ದಿನ ಆಯಿತು, 1 ವಾರ ಆಯಿತು ಪಾಟೀಲ್ರೆ. ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ. ನೋಡಿ, ನೀವು ಹೇಳ್ತಿದ್ರಲ್ಲ, ಯಾವತ್ತು ಸಂಪುಟ ವಿಸ್ತರಣೆ ಆಯ್ತಲ್ಲ ಅವತ್ತೇ ಚರ್ಚೆ ಆಗ್ತಾ ಇತ್ತು ಇನ್ನೇನು ಖಾತೆ ಹಂಚಿಕೆ ಆಗುತ್ತೆ ಅಂತ ಹೇಳಿ. ಹಂಗೆ ಚರ್ಚೆ ಆಗುವಾಗ ನಮ್ಮ ಗೋವಿಂದಣ್ಣ ಮಾತ್ರ ಒಂದು ಸುದ್ದಿ ಕೊಟ್ಟಿದ್ರು ರಿಪಬ್ಲಿಕ್ ಕನ್ನಡಕ್ಕೆ. ಏನು ಗೊತ್ತಾ? ಸದ್ಯಕ್ಕಂತೂ ಖಾತೆ ಹಂಚಿಕೆ ಆಗಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬಂದಿತ್ತು ಆ ಸುದ್ದಿ. ಇವತ್ತಿನ ಈ ಕ್ಷಣಕ್ಕೂ ನೀವು ಮಾತಾಡ್ತಿದ್ದೀವಲ್ಲ, ಆ ಸುದ್ದಿ ಸತ್ಯ ಆಗಲೇ ಇಲ್ಲ. ನೋಡಿ, ಈ ಕ್ಷಣಕ್ಕೂ ಆಗಿಲ್ಲ. ಏನೋ ಈಗ ಡೆಲ್ಲಿಗೂ ಹೋಗಿ ಬಂದ್ರು ಯಾರೋ CM ದೆಹಲಿಗೂ ಹೋಗಿ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಮಾಡಿ KC ವೇಣುಗೋಪಾಲ್ ಅವ್ರ ಮನೆಗೆ ಹೋಗಿ ಬಂದ್ರು, ಇನ್ನೂ ಖಾತೆ ಪಟ್ಟಿ ಬಿಡುಗಡೆ ಆಗಿಲ್ಲ. ಏನೋ ಇವತ್ತು ಲೇಟ್ ನೈಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಗೋವಿಂದಣ್ಣರು ಆ ಅಪ್ಡೇಟ್ ಕೊಡ್ತಾರೆ ಬಿಡಿ, ಎಲ್ರಿಗಿಂತ ಮೊದಲು ರಿಪಬ್ಲಿಕ್ ಕನ್ನಡದಲ್ಲೇ ಅವ್ರು ಕೊಡ್ತಾರೆ ಅದನ್ನ. ಆದರೆ ಪಾಟೀಲ್ರೆ, ಇಷ್ಟೆಲ್ಲದರ ನಡುವೆ ನೀವು ಹೇಳಿದ್ರಲ್ಲ, ಅದೊಂದು ದಾರಿ DK ಶಿವಕುಮಾರ್ ಅವರಿಗಿದೆ. ಈಗ ಖಾತೆ ಹಂಚಿಕೆಯದ್ದು ಈಗ ಖಾತೆ ಏನೇನಾಗುತ್ತೆ ಅದು ನೆಕ್ಸ್ಟ್ ಸ್ಟೋರಿಯಲ್ಲಿ ನೋಡೋಣ. ನಾವು ಅದನ್ನು ಕೂಡ ಚರ್ಚೆ ಮಾಡೋಣ. ಈಗ ನಾವೇನೀಗ ಮಾತಾಡ್ತಾ ಇದ್ದೀವಲ್ಲ, ಈ ಸ್ಟೋರಿಯ ಅಂತರಾಳ ಅದೇ. ಏನಾಗಿದೆ? ಭಾಳ ಮುಖ್ಯವಾಗಿ ಪರಮೇಶ್ವರ್ ಅವರು ಈಗ ಈ ಶಾಸಕರನ್ನೆಲ್ಲ ನೀವೇ ಸಮಾಧಾನ ಮಾಡಿ ಅಂತಲೇ ಹೈಕಮಾಂಡ್ನಿಂದ ಫೋನ್ ಬಂದಿದೆ. ಅಧಿವೇಶನ ನಡೆಯುವಾಗ CMಗೆ 101 ತಲೆನೋವು. ಈಗ ಒಂದು ವೇಳೆ ಖಾತೆ ಹಂಚಿಕೆ ಆಗದೆ ಹೋದರೆ 19 ಖಾತೆಗೂ ಅವರೇ ಉತ್ತರ ಕೊಡಬೇಕು. ಎಲ್ಲಿ ಉತ್ತರ ಕೊಡ್ತಾರೆ? ವಿಧಾನಸಭೆಯಲ್ಲಿ ಕೊಡ್ತಾರಾ, ವಿಧಾನ ಪರಿಷತ್ತಲ್ಲಿ ಕೊಡ್ತಾರಾ? 19 ಖಾತೆಯನ್ನು ಸಚಿವರಿಗೆ ಹಂಚಲಿಲ್ಲ ಅಂದರೆ 19 ಖಾತೆಗೂ ಉತ್ತರದಾಯಿತ್ವ ಮುಖ್ಯಮಂತ್ರಿಗಳದ್ದು. ಯಾರೇ ಕ್ವಶನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು? ಸ್ವತಃ ಮುಖ್ಯಮಂತ್ರಿಗಳು. ಎಲ್ಲಿ ಉತ್ತರ ಕೊಡ್ತಾರೋ ಅವ್ರು, ಇಲ್ಲಿ ಕೊಡ್ತಾರ ಅಲ್ಲಿ ಕೊಡ್ತಾರ. ಇರೋದು ಹೆಂಗಂದ್ರೆ ಪದ್ಧತಿ, ಕನ್ವೆನ್ಷನ್ ಹೆಂಗಿದೆ ಅಂದರೆ ಪಾಟೀಲ್ರೆ, ಪ್ರತಿ ಗುರುವಾರ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ತಿಗೆ ಹೋಗಿ ಅಲ್ಲಿ ಪ್ರಶ್ನೋತ್ತರದಲ್ಲಿ, ಶೂನ್ಯ ವೇಳೆಯಲ್ಲಿ ಬೇರೆ ಬೇರೆ ಗಮನ ಸೆಳೆಯುವ ಸೂಚನೆ ಇವೆಲ್ಲವನ್ನು ಅಟೆಂಡ್ ಮಾಡೋದು, ಅದರಲ್ಲಿ ಭಾಗವಹಿಸೋದು ಅಂತ ಇದೆ. ಈಗ ಪ್ರತಿನಿತ್ಯ 19 ಖಾತೆದು ಅಲ್ಲಿ ಪ್ರಶ್ನೆಗಳು ಬರುತ್ತಲ್ಲ, ಉತ್ತರ ಕೊಡಬೇಕಾದವ್ರು ಮುಖ್ಯಮಂತ್ರಿಗಳಲ್ಲ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ. ಈ ಪ್ರಶ್ನೆ ಕೂಡ ಇದೆಯಲ್ಲ. ಈಗ ಮಜಾ ಏನಂತಂದ್ರೆ, ಇದು ಒಂದು ರೀತಿ ವಿಧಾನಸೌಧದಲ್ಲಿ ವೈಚಿತ್ರ್ಯ. ಇದು ಒಂದು ರೀತಿ ಬಹುಶಃ ನೀವು ರಾಜಕೀಯ ವರದಿಗಾರಿಕೆಯನ್ನು ಮಾಡಿದಂಥವ್ರು ಇಂಥ ಸಂದರ್ಭವನ್ನು ಯಾವಾಗಲೂ ನೋಡಿರ್ಲಿಕ್ಕಿಲ್ಲ ನೀವು, ನನಗನ್ಸಿದ ಮಟ್ಟಿಗೆ. ಈಗ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಈಗ 19 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಧಿವೇಶನಕ್ಕೆ ಬರ್ತಾರ ಅವರು, ಮುಂದಿನ ಸಾಲಲ್ಲೇ ಕೂತ್ಕೊಳ್ತಾರೆ ಅಂತ ಅನ್ಕೊಳ್ಳಿ, ಸರ್ಕಾರವನ್ನ ರಿಪ್ರೆಸೆಂಟ್ ಮಾಡೋದಕ್ಕೆ. ಇವರು ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು? ಸಚಿವರು ಹೌದು, ಆದ್ರೆ ಸಚಿವರಲ್ಲ. ಉದಾಹರಣೆ ಬಸವಂತಪ್ಪ ಅವರು, ಪಾಪ ಫಸ್ಟ್ ಟೈಮ್ ಮಿನಿಸ್ಟರ್, ಬಂದ್ ಕೂರ್ತಾರೆ ನಾನ್ ಸಚಿವ ಅಪ್ಪ ಅಂತ ಹೇಳಿ. ಈಗ ಕೇಳುವಂತ ಪ್ರಶ್ನೆಗಳಿಗೆ ಯಾವ್ದನ್ನ ಪ್ರಶ್ನೆ ತಗೋತಾರ ಅವರು, ಯಾವ್ದಕ್ಕೆ ಉತ್ತರ ಕೊಡಬೇಕು? ಯಾಕಂದ್ರೆ ಸಂಬಂಧಪಟ್ಟ ಖಾತೆ ಅಂತ ಕೊಟ್ಟೇ ಇಲ್ಲ ಅವ್ರಿಗೆ. ಇಂಥ ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹಂಚಿಕೆ ಆಗದಂತಹ ಎಲ್ಲಾ ಖಾತೆಗಳಿಗೂ ಉತ್ತರ ಕೊಡೋದಕ್ಕೆ DK ಶಿವಕುಮಾರ್ ಅವರು ಕೊಡಬೇಕು. ಕೊಡ್ತಾರಾ? ನೀವು ಬಹಳ ಮುಂದಕ್ಕೆ ಹೋದ್ರಿ. ನಾನು ಬಹಳ ಬೇಸಿಕ್ ಒಂದು ವಿಷಯ ಹೇಳ್ತೀನಿ ಕೇಳಿ. ಅಧಿವೇಶನ ಆರಂಭ ಆದ ಕೂಡಲೇ ಒಂದು ಪದ್ಧತಿ ಇದೆ, ಒಂದು ಕನ್ವೆನ್ಷನ್ ಇದೆ. ಏನು ಗೊತ್ತಾ? ಹೊಸ ಸಚಿವರು ಯಾರ್ಯಾರು ಬರ್ತಾರೋ ಅವ್ರನ್ನ ಮುಖ್ಯಮಂತ್ರಿಗಳು ಎದ್ದು ನಿಂತು ಇಂತಿಂಥವ್ರು ಇಂತಿಂಥ ಖಾತೆಯ ಸಚಿವರು ಅಂತೇಳಿ ಪರಿಚಯ ಮಾಡ್ಕೊಡೋದು ಒಂದು ಕನ್ವೆನ್ಷನ್ ಇದೆ. ಇಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕರು ನಿಂತು ಕೇಳ್ತಾರೆ, ಯಾವ್ಯಾವ ಸಚಿವರು ಯಾರ್ಯಾರು ಹೊಸಬರು ಬಂದಿದ್ದಾರೆ ಎಲ್ಲ ಪರಿಚಯ ಮಾಡಿಸಿ, ಸದನಕ್ಕೆ ಗೊತ್ತಾಗಬೇಕು, ಸದನದಲ್ಲಿ ರೆಕಾರ್ಡಿಗೆ ಹೋಗ್ಬೇಕು ಅಂತ. DK ಶಿವಕುಮಾರ್ ಅವರು ನಿಲ್ಲಿಸ್ತಾರೆ ಬಸವಂತಪ್ಪ ಅಂತೇಳಿ. ಸಚಿವರು ಅಂತಾರೆ, ಯಾವ ಖಾತೆ ಸಚಿವರು ಕೇಳ್ತಾರೆ ವಿರೋಧ ಪಕ್ಷದ ನಾಯಕರು. ಯಾವ ಖಾತೆ ಸಚಿವರು, ಯಾವ ಇಲಾಖೆಯವ್ರ ಜವಾಬ್ದಾರಿ? ಉತ್ತರ ಕೊಡೋದು ಮುಂದಿನ ಮಾತಾಯ್ತು. ಉತ್ತರ ಕೊಡೋದು ಬಿಡಿ, ನೀವು ಹೇಳಿದ್ರಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಸಚಿವರು ಪ್ರಮಾಣ ವಚನ ತೆಗೆದುಕೊಂಡ ನಂತರ ಖಾತೆ ಇಲ್ಲದೆ ಅಧಿವೇಶನಕ್ಕೆ ಬಂದಿರೋ ಇತಿಹಾಸ ಇಲ್ಲ ಪಾಟೀಲ್ರೆ, ಖಂಡಿತವಾಗಿಯೂ ಇಲ್ಲ. ಹೀಗಿರುವಾಗ ಅದೇನಾದರೂ ಹಾಗಾಗಲ್ಲ ಅಂತ ನಾವು ಭಾವಿಸಿದ್ವಿ. ಈಗ ಇವ್ರು ಲೇಟ್ ನೈಟ್ ಖಾತೆ ಎಲ್ಲ ಹಂಚಿಕೆ ಆಗಿ ಖಾತೆ ಜೊತೆಯೇ ಬರ್ತಾರೆ ಅನ್ನೋದೇ ಇರೋದು.
ಹಾಗೆ ಬಂದ್ರೇನೆ ಅದಕ್ಕೆ ಅರ್ಥ. ಅದರ್ವೈಸ್ ಬಹುಶಃ ಮುಖ್ಯಮಂತ್ರಿಗಳಿಗೆ ಬಹಳ ಮುಜುಗರದ ಸ್ಥಿತಿ ಎದುರಿಸಬೇಕಾಗುತ್ತೆ. ಅಲ್ಲ, ಇದು ನೀವು ಹೇಳಿದ ಮಾತ್ರ ಖಂಡಿತವಾಗಿಯೂ ಇನ್ನೂ ಮುಜುಗರ ಪರಿಸ್ಥಿತಿ. ಇನ್ ಕೇಸ್ ಹಂಚಿಕೆ ಆಗಲಿಲ್ಲ ಅಂತಂದ್ರೂ ಡಿ ಕೆ ಶಿವಕುಮಾರ್ ಅವರು ಹಿಂಗೂ ಹೇಳ್ಬೋದು, ಬಸವಂತಪ್ಪ ಅವರು ಹಂಚಿಕೆ ಆಗದ ಖಾತೆಯ ಸಚಿವರು ಅಂತ ಹೇಳಿ. ಅಲ್ಲ, ಅದು ಇದಕ್ಕಿಂತ ದೊಡ್ಡ ದುರಂತ ಆಗೋಗ್ಬಿಡುತ್ತೆ ಪಾಟೀಲ್ರೆ. ಆಗ ಅದು ಮುಖ್ಯಮಂತ್ರಿಗಳೇ ಹಂಗೆ ಹೇಳುವಂತ ಪರಿಸ್ಥಿತಿ ಕರ್ನಾಟಕದ ವಿಧಾನಸಭೆಯಲ್ಲಿ ಯಾವತ್ತೂ ನಿರ್ಮಾಣ ಆಗಿಲ್ಲ. ಹಂಗೆ ಆಗೋದು ಬೇಡ. ಏನ್ ಮಾಡ್ತೀರಿ? ಯಾವ ರೀತಿ ಉತ್ತರ ಕೊಡ್ಬೇಕು? ಉತ್ತರ ಕೊಡ್ಬೇಕಲ್ಲ. ಖಾತೆ ಹಂಚಿಕೆ ಆಗದ ಖಾತೆಯ ಸಚಿವರು ಅಂತ ಹೇಳ್ಕೊಂಡು ಸುಮ್ಮನೆ ಕೂರ್ಬೇಕಾಗುತ್ತೆ. ಬಹುಶಃ ಆ ಥರ ಆಗ್ಲಿಕ್ಕಿಲ್ಲ, ಅಷ್ಟೊಳಗೆ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡಿದ್ರು ಈಗ ಮತ್ತೆ ಬೇರೆ ರೀತಿಯ ತಲೆನೋವು. ಅದನ್ನ ಇನ್ನೊಂದ್ಸರಿ ನಾವು ಮಾತಾಡೋದು. ಯಾಕಂದ್ರೆ ಇವ್ರಿಗೆ ಯಾವುದು ಇವ್ರ ವ್ಯಾಪ್ತಿ ತಿಳ್ಕೊಳ್ಳೋಕೆ ಟೈಮ್ ಬೇಕು. ನಮ್ಮ ಇಲಾಖೆ ಯಾವ್ಯಾವ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಟೈಮ್ ಬೇಕು. ಇಲಾಖೆನ ಅರ್ಥ ಮಾಡ್ಕೊಳಕ್ ಟೈಮ್ ಬೇಕು. ಇದ್ರ ಮಧ್ಯೆ ಪ್ರಶ್ನೆ ಕೇಳಿದ ಶಾಸಕರಿಗೆ ಉತ್ತರ ಕೊಡೋದಕ್ಕೆ ಪ್ರಿಪೇರ್ ಆಗಬೇಕು. ಅದು ಬೇರೆ ರೀತಿಯ ಕತೆ. ನಾವು ಮಾತಾಡೋಣ ಮತ್ತೆ ಅದನ್ನ. ಈಗ ಎರಡನೇ ಸ್ಟೋರಿ ಹೋಗೋಣ.